ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ. ಕರ್ನಾಟಕದ ಅಸೆಂಬ್ಲಿಯಲ್ಲಿ ಪ್ರತಿದಿನ ಹೈ ವೋಲ್ಟೇಜ್ ಡ್ರಾಮಾ ನಡೀತಾನೆ ಇರುತ್ತೆ. ಆದರೆ ಇವತ್ತು ನಡೆದಿದ್ದು ಮಾತ್ರ ನೆಕ್ಸ್ಟ್ ಲೆವೆಲ್ ಕಿತ್ತಾಟ. ನಮ್ಮ ಮಾಜಿ ಸಚಿವ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಸಡನ್ ಆಗಿ ತಮ್ಮ ಶಾಲನ್ನು ಎತ್ತಿ ತೋರಿಸಿ ಇಡೀ ಸದನದ ಗಮನವನ್ನ ಸೆಳೆದಿದ್ದಾರೆ. ಈ ನನ್ನ ಶಾಲು ಬರೀ 150 ರೂಪಾಯಿ, ಆದರೆ ನಮ್ಮ DKಶಿ ಸಾಹೇಬರು ಹಾಕಿರೋದು 2.5 ಲಕ್ಷ ರೂಪಾಯಿಯ ಬ್ರಾಂಡೆಡ್ ಶಾಲು ಅಂತ ಒಂದು ಬಾಂಬ್ ಹಾಕಿದ್ದಾರೆ. ಜನಸಾಮಾನ್ಯರು ಬಟ್ಟೆ ಖರೀದಿ ಮಾಡೋಕ್ಕೆ 100 ಸಲ ಯೋಚನೆ ಮಾಡೋ ಈ ಕಾಲದಲ್ಲಿ ಒಬ್ಬ ಮಂತ್ರಿಯ ಶಾಲು ಒಂದು ಲಕ್ಸುರಿ ಕಾರಿನ ಬೆಲೆಗೆ ಸಮನಾಗಿದೆ ಅಂದ್ರೆ ಯಾರಿಗೆ ತಾನೇ ಶಾಕ್ ಆಗಲ್ಲ ಹೇಳಿ. ರಾಜಕೀಯದ ಈ ಗ್ಲಾಮರ್ ಮತ್ತು ಅದರ ಹಿಂದಿನ ಕಹಿ ಸತ್ಯದ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಳೋಣ. ಇಷ್ಟಕ್ಕೂ 2.5 ಲಕ್ಷ ರೂಪಾಯಿ ಬೆಲೆಯ ಈ ಮ್ಯಾಜಿಕಲ್ ಶಾಲು ಯಾವ ಬ್ರ್ಯಾಂಡ್ ಇರಬಹುದು? ಕೇವಲ ಒಂದು ಶಾಲಿಗೆ ಅಷ್ಟೊಂದು ದೊಡ್ಡ ಮೊತ್ತದ ಬೆಲೆ ಇರೋಕೆ ಅದರಲ್ಲಿರೋ ಸ್ಪೆಷಲ್ ಮೆಟೀರಿಯಲ್ ಆದರೂ ಯಾವುದು? ಜನಸಾಮಾನ್ಯರು ಟ್ಯಾಕ್ಸ್ ಕಟ್ಟೋಕೆ ಕಷ್ಟಪಡ್ತಿರುವಾಗ ಮಂತ್ರಿಗಳು ಇಷ್ಟೊಂದು ಲಕ್ಸುರಿ ಲೈಫ್ ಲೀಡ್ ಮಾಡೋದು ಎಷ್ಟು ಸರಿ? ಮಂತ್ರಿಗಳ ಅಫಿಷಿಯಲ್ ಸ್ಯಾಲರಿಗೂ ಇವರು ಮಾಡೋ ಖರ್ಚಿಗೂ ಏನಾದರೂ ಲಿಂಕ್ ಇದೆಯಾ? ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಈ ರಾಜಕೀಯದಲ್ಲಿ ಬಟ್ಟೆ ಮತ್ತು ಸ್ಟೈಲ್ ಅನ್ನೋದು ಯಾವಾಗಲೂ ಒಂದು ಹಾಟ್ ಟಾಪಿಕ್ ಆಗಿರುತ್ತೆ. ನಮ್ಮ ಕನಕಪುರದ ಬಂಡೆ DK ಶಿವಕುಮಾರ್ ಅವರು ಮೊದಲಿನಿಂದಲೂ ಅವರ ರಾಯಲ್ ಲುಕ್ ಮತ್ತು ಲಕ್ಸುರಿ ಲೈಫ್ ಸ್ಟೈಲ್ಗೆ ಫೇಮಸ್ ಆಗಿದ್ದಾರೆ. ಅಸೆಂಬ್ಲಿಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಈ ವಿಷಯವನ್ನು ಎತ್ತಿದಾಗ ಎಲ್ಲರೂ ಶಾಕ್ ಆದರು. ಅಶೋಕ್ ಅವರು ತಮ್ಮ ಕೈಲಿದ್ದ ಒಂದು ಸಿಂಪಲ್ ಶಾಲನ್ನು ತೋರಿಸಿ, ಇದು ಕಾಮನ್ ಮ್ಯಾನ್ ಶಾಲು, DKಶಿ ಅವರದು ಬ್ರ್ಯಾಂಡ್ ಬೆಂಗಳೂರು ಶಾಲು ಅನ್ನೋ ತರ ಕಾಲೆಳೆದಿದ್ದಾರೆ. ಈಗ ಮೇನ್ ವಿಚಾರಕ್ಕೆ ಬರೋಣ. ಈ 2.5 ಲಕ್ಷ ರೂಪಾಯಿ ಶಾಲು ಯಾವ ಬ್ರ್ಯಾಂಡ್ ಇರ್ಬೋದು ಅಂತ ಕೇಳಿದ್ರೆ ಮಾರ್ಕೆಟ್ನಲ್ಲಿರೋ ದೊಡ್ಡ ದೊಡ್ಡ ಲಕ್ಸುರಿ ಬ್ರ್ಯಾಂಡ್ಸ್ ನೆನಪಾಗುತ್ತೆ. ಸಾಮಾನ್ಯವಾಗಿ ಇಂತಹ ಕಾಸ್ಟ್ಲಿ ಶಾಲುಗಳು ಹರ್ಮೆಸ್ ಅಥವಾ ಲೂಯಿಸ್ ವ್ಯೂಟನ್ ಅಂತಹ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ನಿಂದ ಬಂದಿರುತ್ತೆ. ಅದರಲ್ಲಿಯೂ ಪ್ಯೂರ್ ವಿಕ್ಯೂನಾ ಊಲ್ ಅಥವಾ ಪ್ರೀಮಿಯಂ ಕ್ಯಾಶ್ಮೀರ್ ನಿಂದ ಮಾಡಿರೋ ಶಾಲುಗಳ ಬೆಲೆ ಲಕ್ಷ ದಾಟೋದು ಕಾಮನ್. DKಶಿ ಅವರು ಯಾವಾಗಲೂ ಕ್ಲಾಸ್ ಆಗಿರೋ ವೈಟ್ ಶಾಲುಗಳನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ. ಆದರೆ ಅದು ನೋಡೋಕೆ ಸಿಂಪಲ್ ಆಗಿದ್ರು ಅದರ ಮೆಟೀರಿಯಲ್ ಸಖತ್ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸ್ನೇಹಿತರೆ, ಯಾಕೆ ಅಷ್ಟು ಕಾಸ್ಟ್ಲಿ ಅಂತ ನೀವು ಕೇಳ್ಬೋದು. ಇಲ್ಲಿ ಮ್ಯಾಟರ್ ಇರೋದು ಕ್ವಾಲಿಟಿಯಲ್ಲಿ. ಈ ಹೈ ಎಂಡ್ ಬ್ರ್ಯಾಂಡ್ ಶಾಲುಗಳನ್ನು ವಿಕ್ಯೂನಾ ಎಂಬ ಪ್ರಾಣಿಯ ಉಣ್ಣೆಯಿಂದ ಮಾಡ್ತಾರೆ. ಇದು ಪ್ರಪಂಚದಲ್ಲೇ ಅತ್ಯಂತ ಅಪರೂಪದ ಮತ್ತು ಮೃದುವಾದ ಉಣ್ಣೆ. ಈ ಪ್ರಾಣಿಗಳು ದಕ್ಷಿಣ ಅಮೆರಿಕದಲ್ಲಿ ಮಾತ್ರ ಕಂಡುಬರುತ್ತೆ ಮತ್ತು ಇವುಗಳಿಂದ ಉಣ್ಣೆ ತೆಗೆಯೋದು ತುಂಬಾ ಕಷ್ಟದ ಕೆಲಸ. ಹಾಗಾಗಿಯೇ ಇದನ್ನ ಫೈಬರ್ ಆಫ್ ಗಾಡ್ಸ್ ಅಂತ ಕರೀತಾರೆ. ಇಂತಹ ಒಂದು ಶಾಲನ್ನ ಕೈಯಲ್ಲಿ ಹಿಡಿದ್ರೆ ಅದರ ತೂಕವೇ ಗೊತ್ತಾಗಲ್ಲ, ಅಷ್ಟು ಲೈಟ್ ವೆಯ್ಟ್ ಆಗಿರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ ಈ ಶಾಲುಗಳು ಹ್ಯಾಂಡ್ ಮೇಡ್ ಆಗಿರುತ್ತೆ. ಅಂದ್ರೆ ಯಂತ್ರಗಳಲ್ಲಿ ಮಾಡೋದಲ್ಲ. ನುರಿತ ಕುಶಲಕರ್ಮಿಗಳು ತಿಂಗಳುಗಟ್ಟಲೆ ಕಷ್ಟಪಟ್ಟು ಇದನ್ನ ನೇಯ್ತಾರೆ. ಇದರಲ್ಲಿ ಯಾವುದೇ ಕೆಮಿಕಲ್ ಕಲರ್ಸ್ ಇರಲ್ಲ, ನ್ಯಾಚುರಲ್ ಫೈಬರ್ ಇರುತ್ತೆ. ನೀವು ಒಂದು ಸಾರಿ ಹಾಕೊಂಡ್ರೆ ಅದರ ಫೀಲ್ ಬೇರೆ ತರನೇ ಇರುತ್ತೆ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಮತ್ತು ರಾಜಕಾರಣಿಗಳು ಇಂತಹ ಸ್ಟೇಟಸ್ ಸಿಂಬಲ್ ಇರುವ ಬಟ್ಟೆಗಳನ್ನು ಹಾಕಿಕೊಳ್ಳೋದು ಅವರ ಸ್ಟೈಲ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಇನ್ನು ಅಶೋಕ್ ಅವರು ಸದನದಲ್ಲಿ ಈ ಮಾತನ್ನ ಹೇಳೋಕೆ ಒಂದು ಸ್ಟ್ರಾಂಗ್ ರೀಸನ್ ಇತ್ತು. ಬ್ರ್ಯಾಂಡ್ ಬೆಂಗಳೂರು ಅಂತ ಮಾತಾಡೋ DKಶಿ ಅವರು ಫುಲ್ ಲಕ್ಸುರಿ ಲೈಫ್ ಲೀಡ್ ಮಾಡ್ತಿದ್ದಾರೆ ಅಂತ ತೋರಿಸೋದು ಇವರ ಇಂಟೆನ್ಷನ್ ಆಗಿತ್ತು. ರಾಜ್ಯದಲ್ಲಿ ರೈತರ ಸಮಸ್ಯೆಗಳು ಇರುವಾಗ ಇಷ್ಟು ದುಬಾರಿ ಶಾಲು ಬೇಕಾ ಅನ್ನೋದು ಅವರ ಪ್ರಶ್ನೆ. ಆದರೆ DKಶಿ ಅಭಿಮಾನಿಗಳು ಅದು ಅವರು ವೈಯಕ್ತಿಕ, ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಾರೆ ಅಂತ ಸಪೋರ್ಟ್ ಮಾಡ್ತಿದ್ದಾರೆ. ಒಟ್ನಲ್ಲಿ ಈ ಶಾಲಿನ ಕಿತ್ತಾಟ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಿದೆ. ಬ್ರಾಂಡೆಡ್ ಶಾಲುಗಳ ಪ್ರಪಂಚವೇ ಒಂದು ಅಚ್ಚರಿ ಅಲ್ವಾ? ನೀವು ಗಮನಿಸಿರಬಹುದು, ಈ ಹಿಂದೆ ಕೂಡ ಸಿದ್ದರಾಮಯ್ಯ ಅವರ ವಾಚ್ ಬಗ್ಗೆ ದೊಡ್ಡ ಗಲಾಟೆ ಆಗಿತ್ತು. ಈಗ DKಶಿ ಅವರ ಶಾಲಿನ ಸರದಿ. ಈ 2.5 ಲಕ್ಷ ಬೆಲೆಯ ಶಾಲುಗಳು ಕೇವಲ ಚಳಿಯಿಂದ ರಕ್ಷಣೆ ನೀಡೋದಕ್ಕೆ ಮಾತ್ರವಲ್ಲ, ಅದು ಧರಿಸುವವರ ಪವರ್ ಮತ್ತು ಪೊಸಿಷನ್ ಅನ್ನ ತೋರಿಸೋಕೆ ಅಂತಾನೆ ಡಿಸೈನ್ ಮಾಡಿರ್ತಾರೆ. ಇದನ್ನ ಇನ್ವೆಸ್ಟ್ಮೆಂಟ್ ಅಂತಾನೂ ಕೆಲವರು ಕರೀತಾರೆ. ಯಾಕಂದ್ರೆ ಇದರ ವ್ಯಾಲ್ಯೂ ಯಾವಾಗ್ಲೂ ಕಮ್ಮಿ ಆಗಲ್ಲ. ನಮ್ಮ ಲೋಕಲ್ ಮಾರ್ಕೆಟ್ ನಲ್ಲಿ 150 ರೂಪಾಯಿಗೆ ಶಾಲು ಸಿಗುತ್ತೆ. ಆದ್ರೆ ಇಂಟರ್ನ್ಯಾಷನಲ್ ಸ್ಟೋರ್ಸ್ ನಲ್ಲಿ ಲಕ್ಷಗಳ ಬೆಲೆ ಇರುತ್ತೆ. ಈ ವ್ಯತ್ಯಾಸ ಇರೋದು ಬ್ರ್ಯಾಂಡ್ ವ್ಯಾಲ್ಯೂ ಮತ್ತು ಆ ಉಣ್ಣೆಯ ಪ್ಯೂರಿಟಿಯಲ್ಲಿ. ಅಶೋಕ್ ಅವರು ಇದನ್ನೇ ಟಾರ್ಗೆಟ್ ಮಾಡಿದ್ದು. ಜನರ ಹಣ ಮತ್ತು ಒಬ್ಬ ಮಂತ್ರಿಯ ಲೈಫ್ ಸ್ಟೈಲ್ ನಡುವಿನ ಡಿಫರೆನ್ಸ್ ತೋರಿಸೋಕೆ ಟ್ರೈ ಮಾಡಿದ್ದಾರೆ. ಅಸೆಂಬ್ಲಿಯ ಈ ಮಾತುಕತೆ ಇವತ್ತು ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ ಅನ್ನೋದಂತೂ ನಿಜ. ಸ್ನೇಹಿತರೆ, ನಾವೆಲ್ಲ ಬೆವರು ಸುರಿಸಿ ದುಡಿದು ಸರ್ಕಾರಕ್ಕೆ ಕಟ್ಟೋ ಟ್ಯಾಕ್ಸ್ ಹಣ ಎಲ್ಲಿ ಹೋಗ್ತಿದೆ ಅಂತ ಒಮ್ಮೆ ಯೋಚನೆ ಮಾಡಿ. ಒಬ್ಬ ಸಾಮಾನ್ಯ ಮನುಷ್ಯ ಬೆಳಿಗ್ಗೆ ಎದ್ದು ಹಾಲಿನ ಪ್ಯಾಕೆಟ್ ತಗೊಳ್ಳೋದ್ರಿಂದ ಹಿಡಿದು
ಪೆಟ್ರೋಲ್ ಹಾಕಿಸುವವರೆಗೂ ಪ್ರತಿಯೊಂದಕ್ಕೂ GST ಕಟ್ತಾನೆ. ಆದರೆ ರಸ್ತೆ ನೋಡಿದ್ರೆ ಗುಂಡಿ ಬಿದ್ದಿರುತ್ತೆ, ಕುಡಿಯೋಕ್ಕೆ ಸರಿಯಾದ ನೀರಿಲ್ಲ, ಕರೆಂಟ್ ಕೂಡ ಯಾವಾಗ ಹೋಗುತ್ತೆ ಅಂತ ಗೊತ್ತಿರಲ್ಲ. ಜನಸಾಮಾನ್ಯರು 1,000 ರೂಪಾಯಿ ಉಳಿಸೋಕೆ ಹರಸಾಹಸ ಪಡ್ತಿರುವಾಗ ನಮ್ಮ ಮಂತ್ರಿಗಳು ಕೋಟಿಗಟ್ಟಲೆ ಬೆಲೆ ಬಾಳುವ ಲಕ್ಸುರಿ ಕಾರುಗಳಲ್ಲಿ ಮೆರೆಯೋದು, ಲಕ್ಷಾಂತರ ರೂಪಾಯಿ ಬೆಲೆಯ ಶಾಲು ವಾಚು ಹಾಕೊಳ್ಳೋದು ನೋಡಿದ್ರೆ ನಿಜಕ್ಕೂ ಬೇಸರ ಆಗುತ್ತೆ. ನಾವೇನೋ ದೇಶಕ್ಕೋಸ್ಕರ ಟ್ಯಾಕ್ಸ್ ಕಟ್ತಿದ್ದೀವಿ ಅನ್ಕೊಂಡಿದೀವಿ, ಆದ್ರೆ ಈ ಹಣ ಇವರ ಐಷಾರಾಮಿ ಜೀವನಕ್ಕೆ ಸೀಮಿತವಾಗ್ತಿದೆಯೇ ಅನ್ನೋ ಡೌಟ್ ಪ್ರತಿಯೊಬ್ಬರಿಗೂ ಬರುತ್ತೆ. ಇನ್ನೊಂದು ಶಾಕಿಂಗ್ ವಿಷಯ ಅಂದ್ರೆ ಮಂತ್ರಿಗಳ ಸಂಬಳಕ್ಕೂ ಅವರು ಮಾಡೋ ಖರ್ಚಿಗೂ ಟ್ಯಾಲಿನೇ ಆಗೋದಿಲ್ಲ. ಕರ್ನಾಟಕದಲ್ಲಿ ಒಬ್ಬ ಮಂತ್ರಿಯ ಬೇಸಿಕ್ ಸಂಬಳ ಸರಿಸುಮಾರು 1.25 ಲಕ್ಷ ರೂಪಾಯಿ. ಇನ್ನು ಟ್ರಾವೆಲ್ ಅಲವೆನ್ಸ್, ಮನೆ ಬಾಡಿಗೆ ಅಂತೆಲ್ಲ ಸೇರಿಸಿದ್ರು ತಿಂಗಳಿಗೆ ಕೆಲವು ಲಕ್ಷಗಳು ದಾಟಬಹುದು. ಆದ್ರೆ ಇವರು ಕಟ್ಟೋ ಮನೆಗಳು, ಓಡಾಡೋ ಐಷಾರಾಮಿ ಕಾರುಗಳು ಮತ್ತೆ ಈ 2.5 ಲಕ್ಷ ಬೆಲೆಯ ಶಾಲಿನಂತಹ ವಸ್ತುಗಳನ್ನು ನೋಡಿದ್ರೆ ಇದು ಅವರ ಅಧಿಕೃತ ಸಂಬಳದಲ್ಲಿ ತಗೊಂಡಿರೋಕೆ ಸಾಧ್ಯನೇ ಇಲ್ಲ ಅನ್ನೋದು ಕಾಮನ್ ಸೆನ್ಸ್. ಇವರ ಇಡೀ ವರ್ಷದ ಸಂಬಳ ಸೇರಿಸಿದ್ರು ಇವರು ಹಾಕೋ ಒಂದು ಶಾಲಿನ ಬೆಲೆಗೆ ಸಮನಾಗಲ್ಲ. ಅಂದ್ರೆ ಇವರು ಜನರಿಂದ ನೇರವಾಗಿ ಅಥವಾ ಪರೋಕ್ಷವಾಗಿ ಬಂದ ಹಣದಲ್ಲಿ ಈ ರಾಜವೈಭೋಗವನ್ನ ಅನುಭವಿಸ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ. ಜನರ ಕಷ್ಟ ಒಂದ್ ಕಡೆ ಆದ್ರೆ ಜನರ ದುಡ್ಡಲ್ಲಿ ಮಂತ್ರಿಗಳು ಮಜಾ ಮಾಡೋದು ಇನ್ನೊಂದು ಕಡೆ. ಇದೇ ನಮ್ಮ ಸಿಸ್ಟಮ್ನ ಅತಿ ದೊಡ್ಡ ವ್ಯಂಗ್ಯ. ಕೊನೆಯದಾಗಿ ಹೇಳ್ಬೇಕಂದ್ರೆ ಶಾಲು ಯಾರದ್ದೇ ಆಗಿರ್ಲಿ, ಅದರ ಬೆಲೆ ಎಷ್ಟೇ ಇರಲಿ, ಜನರಿಗೆ ಬೇಕಿರೋದು ಅಭಿವೃದ್ಧಿ ಕೆಲಸಗಳು. ಆದರೆ ರಾಜಕೀಯದಲ್ಲಿ ಇಂತಹ ಮಜಾ ವಿಚಾರಗಳು ಬರ್ತಾನೆ ಇರುತ್ತೆ. 150 ರೂಪಾಯಿಯ ಸಿಂಪ್ಲಿಸಿಟಿ ವರ್ಸಸ್ 2.5 ಲಕ್ಷ ರೂಪಾಯಿಯ ರಾಯಲ್ಟಿ, ಇದರಲ್ಲಿ ನಿಮ್ಮ ಒಪಿನಿಯನ್ ಏನು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ನಮಸ್ಕಾರ.